ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯೋ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧ ಅಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಪರೀಕ್ಷಿತ್ ರಾಜನು ಸುಖ ಮಹಾಮುನಿಯನ್ನರಿತು, ಮುನೀಂದ್ರರೇ, ಲೋಕದಲ್ಲಿನ ರಾಜವಂಶಗಳಿಗೆಲ್ಲ ಸೂರ್ಯವಂಶ ಚಂದ್ರವಂಶಗಳು ಮಹಾಪ್ರಸಿದ್ಧವಾದವುಗಳೆಂದು ಕೇಳಿದ್ದೇನೆ. ಆ ವಂಶಗಳು ಹುಟ್ಟಿ ಬೆಳೆದ ಕಥೆಗಳನ್ನು ನಿರೂಪಿಸಬೇಕು ಎಂದು ಪ್ರಾರ್ಥಿಸಿದನು. ಅದನ್ನು ಕೇಳಿ ಸಂತುಷ್ಟರಾದ ಸುಖಮುನೀಂದ್ರರು, ಕೇಳು ರಾಜೇಂದ್ರ, ಈಗ ನಾನು ವಿವರಿಸುತ್ತಿರುವ ಕಥಾಭಾಗವು ಮುಂದುವರಿದಲ್ಲಿ ಅದೇ ಸೂರ್ಯವಂಶ ವಿಸ್ತಾರ ಕಥೆಯನ್ನು ವಿವರಿಸುವುದು ಎಂದು ಹೇಳತೊಡಗಿದನು. ಮಾಂಧಾತ್ಯವಿಗೆ 3 ಮಂದಿ ಗಂಡು ಮಕ್ಕಳಿದ್ದರೆಂದು ಕೇಳಬಳ್ಳಿಯಷ್ಟೇ. ಅವರಲ್ಲಿ ಅಂಬರೀಷನನ್ನು ಪಿತಾಮಹನಾದ ಯುವನಾಶ್ವನು ತನ್ನ ಪುತ್ರನಾಗಿ ಸ್ವೀಕರಿಸಿದ್ದನು. ಈ ಅಂಬರೀಷನ ಮಗನು ಹರಿತನೆಂಬುವನು. ಮಾಂಧಾತೃವಿನ ಮಕ್ಕಳಲ್ಲಿ ಒಬ್ಬನಾದ ಪುರುಕುತ್ಸವನೆಂಬುವನು ನಾಗಕನ್ಯೆಯಾದ ನರ್ಮದೆ ಎಂಬುವಳನ್ನು ವಿವಾಹವಾದನು. ಅವಳು ತನ್ನ ಸೋದರನಾದ ಸರ್ವರಾಜನ ಪ್ರಾರ್ಥನಾನುಸಾರ ತಾನೂ ತನ್ನ ಪತಿಯು ಪಾತಾಳ ಲೋಕಕ್ಕೆ ಹೋದರು. ಅಲ್ಲಿ ಪುರುಕುತ್ಸನು ತನ್ನ ಬಂಧುಗಳಾದ ಸರ್ಪವರ್ಗಕ್ಕೆ ಶತ್ರುಗಳಾಗಿ ಬಾಧೆ ಕೊಡುತ್ತಿದ್ದ ಕೆಲ ಮಂದಿ ಗಂಧರ್ವರನ್ನು ಸಂಹರಿಸುವುದರಿಂದ ಸರ್ಪರಾಜನು ಸುಪ್ರೀತನಾಗಿ ಆತನಿಗೆ ಎಂತಹ ವಿಷಸರ್ಪಗಳಿಂದಲೂ ಬಾಧೆಯುಂಟಾಗದಂತೆ ವರಪ್ರದಾನ ಮಾಡಿದನು. ಈ ಪುರುಕುತ್ಸವ ವಂಶದಲ್ಲಿ ಸತ್ಯವ್ರತನೆಂಬ ಮಗನಾಗಿ ತ್ರಿಶಂಕುರಾಜನು ಬಂದನು. ಈತನಿಗೆ ಶಶೀರನಾಗಿಯೇ ಸ್ವರ್ಗಕ್ಕೇರಬೇಕೆಂಬ ಅಭಿಲಾಷೆ ಉಂಟಾಗಿ ತನ್ನ ಕುಲಗುರುವಾದ ವಸಿಷ್ಠರನ್ನು ಅದಕ್ಕೆ ಯೋಗ್ಯವಾದ ಯಾಗ ಮಾಡಿಸರೆಂದು ಕೇಳಿದನು. ಅವರು ಅದು ಅಸಾಧ್ಯವೆನ್ನಲು ಅವರನ್ನು ನಿರಾಕರಿಸಿ ವಿಶ್ವಾಮಿತ್ರರಲ್ಲಿಗೆ ಹೋಗಿ ಪ್ರಾರ್ಥಿಸಿದನು. ಈ ವಿಚಾರ ತಿಳಿದ ವಸಿಷ್ಠರು ಗುರುದ್ರೋಹಿಯಾದ ಅವನಿಗೆ ಚಂಡಾಲತ್ವ ಉಂಟಾಗಲೆಂದು ಶಪಿಸಿದರು. ಈ ವಿಚಾರ ತಿಳಿದ ಮೇಲೂ ವಿಶ್ವಾಮಿತ್ರರು ಅವನಿಂದ ಯಾಗ ಮಾಡಿಸಿ ತಮ್ಮ ತಪಃ ಪ್ರಭಾವದಿಂದ ಅವನನ್ನು ಸ್ವರ್ಗಕ್ಕೇರಿಸಿದರು. ಅಲ್ಲಿ ದೇವತೆಗಳು ಗುರುಶಾಪದಿಂದ ಚಂಡಾಲನಾದ ಅವನನ್ನು ಸ್ವರ್ಗದಲ್ಲಿ ಪ್ರವೇಶಗೊಳಿಸದೆ ಕೆಳಕ್ಕೆ ನೂಕಲಾಗಿ ಅವನು ಅಲ್ಲಿಂದ ತಲೆ ಕೆಳಗಾಗಿ ಬೀಳುತ್ತಾ, ವಿಶ್ವಾಮಿತ್ರರೇ, ಕಾಪಾಡಿ ಕಾಪಾಡಿ ಎಂದು ಬೇಡಿಕೊಂಡನು. ಆಗ ಆ ಉಗ್ರ ತಪಸ್ವಿಯು ಅವನನ್ನು ಬೀಳಬೇಡವೆಂದು ತಡೆದು ತನ್ನ ತಪಸ್ಸಾಮರ್ಥ್ಯದಿಂದ ಅಂತರಾಳದಲ್ಲಿ ಹಾಗೆಯೇ ನಿಲ್ಲಿಸಿ, ತ್ರಿಶಂಕು ಸ್ವರ್ಗ ಅಂತಾರೆ ಅದೇನು, ಹಾಗೆಯೇ ನಿಲ್ಲಿಸಿ ಅಲ್ಲಿ ಅವನಿಗಾಗಿಯೇ ಸ್ವರ್ಗವೊಂದನ್ನು ಸೃಷ್ಟಿಸಿ ಅದಕ್ಕೆ ಅವನನ್ನೇ ಇಂದ್ರನನ್ನಾಗಿ ನಿಯಮಿಸಿದನು. ಈ ತ್ರಿಶಂಕುರಾಜನ ಮಗನೇ ಸುಪ್ರಸಿದ್ಧವಾದ ಹರಿಶ್ಚಂದ್ರ ಭೂಪತಿಯು. ಈ ತ್ರಿಶಂಕುರಾಜನ ಮಗನೇ ಸುಪ್ರಸಿದ್ಧನಾದ ಹರಿಶ್ಚಂದ್ರ ಭೂಪತಿಯು. ಈತನ ಸತ್ಯ ಪರೀಕ್ಷಣಕ್ಕಾಗಿಯೇ ವಸಿಷ್ಠ ವಿಶ್ವಾಮಿತ್ರರಲ್ಲಿ ವಿಶೇಷ ವಾದ ವಿವಾದಗಳುಂಟಾದದು. ವಿಶ್ವಾಮಿತ್ರರು ಆತನ ಸತ್ಯವ್ರತ ನಿಷ್ಠೆಯನ್ನು ಪರೀಕ್ಷಿಸುವ ನಿಮಿತ್ತವಾಗಿ ಆತನೆಯಲ್ಲಿ ಯಾಗ ದಕ್ಷಿಣಾ ದ್ರವ್ಯವನ್ನು ಯಾಚಿಸಿದರು. ಅಪರಿಮಿತವಾದ ಆ ದ್ರವ್ಯವನ್ನು ಸಲ್ಲಿಸುವ ನಿಮಿತ್ತವಾಗಿಯೇ ಆತನು ತನ್ನ ರಾಜ್ಯವನ್ನು ತೊರೆದು ತನ್ನ ಪತ್ನಿ ಪುತ್ರಾದಿಗಳನ್ನು ಮಾರಿ ಚಂಡಾಲನಿಗೆ ದಾಸನಾಗಬೇಕಾಗ ಬಂದರೂ ಹಿಂಜರಿಯದೆ ಆತ್ಮವಿಕ್ರಯವನ್ನು ಮಾಡಿಕೊಂಡು ಕೊನೆಗೂ ತನ್ನ ಸತ್ಯವಾಕ್ಯಕ್ಕೆ ಚ್ಯುತಿಯುಂಟಾಗದಂತೆ ರಕ್ಷಿಸಿಕೊಂಡನು. ಜಗತ್ತಿನಲ್ಲಿ ಏಕಮಾತ್ರ ಸತ್ಯಸಂಧನೆಂಬ ಅಜರಾಮರ ಕೀರ್ತಿ ಸಂಪನ್ನನಾದನು. ವಿಶ್ವಾಮಿತ್ರ ಮಹರ್ಷಿಯು ಆತನ ಸತ್ಯಪ್ರೇಮ ಧೈರ್ಯ ಸಾಹಸಾದಿಗಳಿಗೆ ಪರಮ ಸಂತೋಷಪಟ್ಟು ತನ್ನ ಬಹುಭಾಗ ತಪೋಧನವನ್ನು ಆತನಿಗೆ ಧಾರೆ ಎರೆದು ಕೊಟ್ಟಿದ್ದಲ್ಲದೆ ಆತ್ಮಜ್ಞಾನವನ್ನು ಉಪದೇಶಿಸಿದನು. ಈ ಜ್ಞಾನ ಬಲದಿಂದ ಹರಿಶ್ಚಂದ್ರ ರಾಜೇಂದ್ರನು ಅಪೂರ್ವವೂ ಅಮೋಘವೂ ಆದ ಜೀವಕಳೆಯ ಮರ್ಮವನ್ನು ತಿಳಿದು ಅಜ್ಞಾನವನ್ನು ತನ್ಮೂಲಕ ಸಮಸ್ತ ಕರ್ಮಬಂಧಗಳನ್ನು ನೀಗಿ ಮುಕ್ತನಾದನು. ಸತ್ಯಸಂಧನಾದ ಈ ಹರಿಶ್ಚಂದ್ರ ರಾಜನ ಮಗನು ರೋಹಿತಾಶ್ಚನು. ಹರಿಶ್ಚಂದ್ರ ರಾಜನಿಗೆ ಬಹುಕಾಲ ಮಕ್ಕಳಿಲ್ಲದರಳು ಆತನು ವರುಣದೇವನ ಪ್ರೀತ್ಯರ್ಥವಾಗಿ ಒಂದು ಯಾಗ ಮಾಡುವುದಕ್ಕಾಗಿ ಸಂಕಲ್ಪಿಸಿ ತನ್ನ ವಂಶಾಂಕುರವಾಗಿ ಜನಿಸುವ ಮಗುವನ್ನು ಈ ಯಾಗದಲ್ಲಿ ನರಪಶುವನ್ನಾಗಿ ಆಹುತಿ ಕೊಡುವುದಾಗಿ ಹರಕೆ ಮಾಡಿಕೊಂಡನು. ವರುಣದೇವನ ಅನುಗ್ರಹದಿಂದ ಪುರುಷ ಶಿಶು ಜನಿಸಲು ಅದನ್ನು ಯಾಗ ಪಶುವನ್ನಾಗಿ ಒಪ್ಪಿಸೆಂದು ವರುಣನು ಕೇಳಿದನು. ಆಗ ಹರಿಶ್ಚಂದ್ರನು ಶಿಶು ಜನನವಾಗಿ ಇನ್ನೂ 10 ದಿನಗಳಾಗಿಲ್ಲ. ಹೊಲೆ ಮನೆಯಲ್ಲಿರುವ ಆ ಶಿಶುವು ಯೋಗಯೋಗ್ಯವಾಗಲಾರದು. ಆ ಕಾಲ ಕಳೆದು ಮಂಗಳ ಸ್ನಾನವಾಗಲಿ ಎಂದನು. 10 ದಿನಗಳು ಕಳೆದ ತರುವಾಯ ಬಂದು ಕೇಳಲಾಗಿ ಶಿಶುವಿಗೆ ಹಲ್ಲು ಹುಟ್ಟಲಿ, ಹಲ್ಲು ಹುಟ್ಟಿದ ಮಗು ಯಾಗಯೋಗ್ಯವಾದೀತೆ ಎಂದನು. ಹಲ್ಲು ಹುಟ್ಟಿದಾಯಿತು. ಆಗ ವರುಣನು ಬಂದು
ನೀನು ಹೇಳಿದಂತೆ ಯಾಗ ನಡೆಸಿ ಯಾಗ ಪಶುವನ್ನು ಒಪ್ಪಿಸೆಂದು ಕೇಳಿದನು. ಈಗ ತಾನೇ ಹಲ್ಲು ಹುಟ್ಟದೆ ಅವು ಬೀಳಲಿ, ಆಗ ಅಗತ್ಯ ಯಾಗವನ್ನು ಆಚರಿಸುವೆ ಎಂದನು. ಆ ಹಲ್ಲುಗಳು ಬಿದ್ದ ಸಂದರ್ಭದಲ್ಲಿ ವರುಣನು ಬಂದು ಮತ್ತೊಮ್ಮೆ ಕೇಳಲು ಆಗಲೂ ರಾಜನು ಪುತ್ರಲೋಭದಿಂದ, ದೇವ, ಹಲ್ಲುಗಳು ಬಿದ್ದು ಅಂಗಹೀನವಾಗಿರುವ ಈ ನನ್ನ ಮಗನು ಯಾಗಪಶುವಾಗಲು ಯೋಗ್ಯನಾಗುವನೇ? ಹೊಸ ಹಲ್ಲುಗಳು ಹುಟ್ಟಲಿ ಎಂದನು. ವರುಣದೇವನು ಅದಕ್ಕೂ ಸಮ್ಮತಿಸಿ ಅವಕಾಶ ಕೊಟ್ಟನು. ಹೊಸ ಹಲ್ಲುಗಳು ಹುಟ್ಟಿದ ತರುವಾಯ ವರುಣನು, ರಾಜೇಂದ್ರ, ಈಗ ಯಾಗವನ್ನು ನಡೆಯಿಸಿ ಪುತ್ರನನ್ನು ಯಾಗದಲ್ಲಿ ಒಪ್ಪಿಸು ಎಂದನು. ಆಗಲೂ ಪುತ್ರ ವ್ಯಾಮೋಹವು ರಾಜನನ್ನು ಬಿಡದಿರಲು, ದೇವ, ಕ್ಷತ್ರಿಯನಾಗಿ ಜನಿಸಿದ ಯುದ್ಧವಿದ್ಯಾ ವಿಶಾರದನಾಗಿದ್ದರೆ ಅವನು ಹೇಗೆ ಯೋಗ್ಯನೆನ್ನಿಸುವನು ಎಂದು ನೆವನನ್ನು ಕೇಳಿದನು. ಇಷ್ಟು ದಿನಗಳವರೆಗೆ ತನ್ನ ತಂದೆಗೂ ವರುಣದೇವನಿಗೂ ನಡೆದ ವಾಗ್ವ್ಯವಹಾರ ವಿಚಾರವು ರೋಹಿತಾಶ್ವನಿಗೆ ಈ ವೇಳೆಗೆ ಅರಿವಾಗಿ ಅವನು ಎಂದಿದ್ದರೂ ತಾನು ಯಾಗಪಶುವಾಗುತ್ತೇನೆ ಎಂದು ಬೆದರಿ ಕಾಡಿಗೆ ಓಡಿ ಹೋದನು. ಈ ವೃತ್ತಾಂತವು ತಿಳಿದು ಬರಲು ವರುಣದೇವನು ಬಂದು ತನ್ನನ್ನು ಹಾಗೆ ವಂಚಿಸುತ್ತಿದ್ದ ಆ ರಾಜನಿಗೆ ಮಹೋದರ ವ್ಯಾಧಿ ಉಂಟಾಗಲೆಂದು ಶಪಿಸಿದನು. ಹರಿಶ್ಚಂದ್ರನು ಆ ದುರ್ವ್ಯಾಧಿಯಿಂದ ಅಗಾಧ ಸಂಕಟ ಪಡುತ್ತಿರುವಾಗ ಕಾಡು ಪಾಲಾಗಿದ್ದ ರೋಹಿತಾಶ್ವನು ತನ್ನ ತಂದೆಯನ್ನು ಕಾಣಬೇಕೆಂದು ನಗರಾಭಿಮುಖವಾಗಿ ಬರುತ್ತಿರಲು ದೇವೇಂದ್ರನು ವೃದ್ಧ ಬ್ರಾಹ್ಮಣ ವೇಷದಿಂದ ಅವನನ್ನು ಕಂಡು, ಅಯ್ಯ ಮಗು, ನಿನ್ನ ತಂದೆಯ ವರುಣನನ್ನು ಸುಳ್ಳು ಮಾತಿನಿಂದ ವಂಚಿಸಿ ಅದಿದರಿಂದ ಈ ವ್ಯಾಧಿ ಉಂಟಾಗಿದೆ. ಈಗ ನೀನು ಹೋದರೂ ಈ ವ್ಯಾಧಿ ನಿವಾರಣೆಯಾಗದು. ಇದಕ್ಕೆ ಬದಲಾಗಿ ಪುಣ್ಯಕ್ಷೇತ್ರಗಳ ಯಾತ್ರೆ ಮಾಡು ಎಂದು ಸಲಹೆ ಮಾಡಿದನು. ಹೀಗೆಯೇ 5-6 ವರ್ಷಗಳು ಕಳೆದವು. ಪ್ರತಿ ವರ್ಷಾಂತ್ಯದಲ್ಲೂ ರೋಹಿತಾಶ್ವನು ಆ ವೃದ್ಧ ಬ್ರಾಹ್ಮಣನ ಸಲಹೆಯಂತೆ ತನ್ನ ಪುಣ್ಯಕ್ಷೇತ್ರ ಯಾತ್ರೆಯನ್ನು ಮುಂದುವರಿಸುತ್ತಾ ಬಂದನು. 6ನೆಯ ವರ್ಷಾಂತ್ಯದಲ್ಲಿ ಹರಿಶ್ಚಂದ್ರನು ಭೃಗುವಂಶ ಸಂಭೂತನಾದ ಸುನಸ್ಯೇಭನೆಂಬ ಒಬ್ಬ ಬ್ರಾಹ್ಮಣ ಕುಮಾರನನ್ನು ಕ್ರಯಕ್ಕೆ ಪಡೆದು ಅವನನ್ನು ತನ್ನ ಮಗನಿಗೆ ಪ್ರತಿಯಾಗಿ ಯಜ್ಞಪಶುವನ್ನಾಗಿ ಮಾಡಿ ಯಾಗ ನಡೆಯಿಸುವಂತೆ ತೀರ್ಮಾನಿಸಿದನು. ಈ ಶೇಫನು ವಿಶ್ವಾಮಿತ್ರ ಮಹರ್ಷಿಯ ಕೃಪೆಗೆ ಪಾತ್ರನಾಗಿ ಯೂಪಸ್ತಂಭಕ್ಕೆ ಕಟ್ಟಲ್ಪಟ್ಟಿದ್ದಾಗ ಆ ಮಹರ್ಷಿಯಿಂದ ಉಪದೇಶಿಸಲ್ಪಟ್ಟಿದ್ದ ಒಂದು ಮಂತ್ರವನ್ನು ಜಪಿಸುತ್ತಿದ್ದರಿಂದ ನರಪಶುವಾಗಿ ವಧಿಸಲ್ಪಡದೆಯೇ ಸಕಲ ದೇವತೆಗಳು ತೃಪ್ತಿಗೊಂಡರು. ವರುಣ ದೇವಾತ್ಮಕನಾದ ಆ ಯಾಗವು ಹರಿಶ್ಚಂದ್ರನಿಂದ ಸಾಂಗವಾಗಿ ಆಚರಿಸಲ್ಪಟ್ಟಿತೆಂದು ಇಂದ್ರಾಗ್ನಿ ವರುಣರೇ ಮುಂತಾಗಿ ಸಕಲ ದೇವತೆಗಳು ಸಂತುಷ್ಟರಾದರು. ತನ್ನ ಮಗನ ಬಾಲ್ಯ ವಯಸ್ಸಿನಲ್ಲಿ ವಂಶಾಂಕುರನಾದ ತನ್ನ ಮಗನನ್ನು ಉಳಿಸಿಕೊಳ್ಳುವುದಕ್ಕಾಗಿ ಹರಿಶ್ಚಂದ್ರನು ನಡೆಯಿಸಿದ ಕಾಲಯಾಪನೆ ನೆವಗಳನ್ನು ಮಾನುಷ ಸಹಜವಾದುದೆಂದು ಮಾನಸಿಕ ಮಾಡಿ ವಿಶ್ವಾಮಿತ್ರ ಮಹರ್ಷಿಯು ಆತನಿಗೆ ಮೇಲೆ ಹೇಳಿದಂತೆ ಆತ್ಮಜ್ಞಾನವನ್ನು ಉಪದೇಶ ಮಾಡಿದನು ಎಂದು ತಿಳಿಯಬೇಕು. ಹರಿಶ್ಚಂದ್ರನ ಪುತ್ರನಾದ ಈ ರೋಹಿತಾಶ್ವನ ಮಗನೇ ಹರಿತನೆಂಬುವನು. ಇವನ ಮಗನಿಗೆ ಚಂಪನೆಂದು ಹೆಸರು. ಈ ಚಂಪನ ವಂಶವು ಕ್ರಮವಾಗಿ ಬೆಳೆದು ಅದರಲ್ಲಿ ಬಾಹುಕನೆಂಬುವನು ಶತ್ರುಗಳಿಂದ ರಾಜಭ್ರಷ್ಟನಾಗಿ ಹೆಂಡತಿಯೊಡನೆ ಕಾಡನ್ನು ಸೇರಿ ಪೀಡಿತನಾಗಿ ಮೃತನಾದನು. ಆತನು ಮೃತನಾದ ಮೇಲೆ ಆತನ ಪತ್ನಿಯು ಆತನ ದೇಹದೊಂದಿಗೆ ಸಹಗಮನ ಮಾಡಲು ಪ್ರಯತ್ನಿಸುತ್ತಿದ್ದಾಗ ಔರ್ವನೆಂಬ ಮಹರ್ಷಿಯೊಬ್ಬನು ಆಕೆಯ ಗರ್ಭಿಣಿಯಾಗಿರುವುದನ್ನು ತಿಳಿದು ಸಹಗಮನ ಮಾಡಬೇಡವೆಂದು ತಡೆದನು. ಆಕೆಯು ಗರ್ಭಿಣಿಯಾಗಿದ್ದ ವಿಚಾರವನ್ನು ತಿಳಿದ ರಾಜನ ಇತರ ಭಾರ್ಯರಿಗೆ ತಮ್ಮ ಸವತಿಯ ವಿಷಯದಲ್ಲಿ ಅಸೂಯೆ ಉಂಟಾಗಿ ಆಕೆಯ ಆಹಾರದಲ್ಲಿ ವಿಷವನ್ನು ಬೆರೆಸಿಕೊಟ್ಟರು. ಆದರೂ ಆಕೆಯು ಔರ್ವ ಮಹರ್ಷಿಯ ಅನುಗ್ರಹದಿಂದ ಆ ವಿಷದ ಉಲ್ಬಣಕ್ಕೆ ತುತ್ತಾಗದೆ ಬದುಕಿದಳು. ಮುಂದೆ ಕಾಲಕ್ರಮದಲ್ಲಿ ಆಕೆಯ ಗರ್ಭದಿಂದ ಶಿಶು ಜನನವಾಯಿತು. ಅದರೊಂದಿಗೆ ವಿಷವು ಹೊರಕ್ಕೆ ಬಂದಿತು. ಹೀಗೆ ಗರಳ ರಹಿತನಾಗಿ ಜನಿಸಿದವರಿಂದ ಅವನು ಸಗರನೆಂದೇ ಕರೆಯಲ್ಪಟ್ಟನು. ಇವನೇ ಸಗರ ಚಕ್ರವರ್ತಿ ಎಂದು ಸುಪ್ರಸಿದ್ಧನಾದ ಮಹಾನುಭಾವನು. ಈತನು ಮಹಾಪರಾಕ್ರಮಿಯಾಗಿ ತಾಳಜಂಗರು, ಶಕರು, ಯುವನರು, ಬರ್ಬರರು ಎಂಬ ಕೆಲವು ಮಂದಿ ದುಷ್ಟರ ಗುಂಪುಗಳನ್ನು ಸೋಲಿಸಿ ವಿರೂಪಗೊಳಿಸಿ ಓಡಿಸಿದನು. ಕೆಲವರಿಗೆ ಸಂಪೂರ್ಣ ಮಂಡನ ಮಾಡಿಸಿ ವಿರೂಪಗೊಳಿಸಿದನು. ಕೆಲವರಿಗೆ ತಲೆಯನ್ನು ಮಂಡನ ಮಾಡಿಸಿ ಗಡ್ಡ ಮೀಸೆಗಳನ್ನು ಉಳಿಸಿದನು. ಕೆಲವರ ಮೈಮೇಲಿನ ವಸ್ತ್ರವನ್ನು ಕಿತ್ತುಕೊಂಡು ಉಟ್ಟಬಟ್ಟೆಯೊಂದಿಗೆ ಓಡಿಸಿದನು. ಇನ್ನು ಕೆಲವರ ಬಟ್ಟೆಯನ್ನು ಕಿತ್ತುಕೊಂಡು ಉತ್ತರೀಯದೊಂದಿಗೆ ಮಾತ್ರ ಉಳಿಸಿ ಹೊರಡಿಸಿದನು. ತನ್ನ ಗುರುವು ಪ್ರಾಣದಾತನೂ ಆದ ಔರ್ವ ಮಹರ್ಷಿಯ ಆಜ್ಞಾನುಸಾರ
ಈತನು ಶ್ರೀಹರಿಯನ್ನು ಆರಾಧಿಸುವುದಕ್ಕಾಗಿ 100 ಅಶ್ವಮೇಧ ಯಾಗಗಳನ್ನು ಮಾಡಲು ಸಂಕಲ್ಪಿಸಿ 99 ಯಾಗಗಳನ್ನು ಸಾಂಗವಾಗಿ ನೆರವೇರಿಸಿದನು. 100ನೆಯ ಯಾಗವನ್ನು ಮುಗಿಸಿದರೆ ತನ್ನ ಸ್ಥಾನಕ್ಕೆ ಮೋಸ ಉಂಟಾಗುವುದೆಂದು ಶಂಕಿಸಿ ದೇವೇಂದ್ರನು ಅವನ ಯಜ್ಞಾಶ್ವವನ್ನು ಕದ್ದೊಯ್ದು ರಸಾತಲದಲ್ಲಿ ತಪಸ್ಸು ಮಾಡುತ್ತಾ ಕುಳಿತಿದ್ದ ಕಪಿಲ ಋಷಿಯ ಬೆನ್ನ ಹಿಂದೆ ಬಚ್ಚಿಟ್ಟು ಹೊರಟು ಹೋದನು. ಸಗರರಾಜನು ಯಜ್ಞದೀಕ್ಷಿತನಾಗಿದ್ದರಿಂದ ತನ್ನ ಈರ್ವರು ಪತ್ನಿಯರಲ್ಲಿ ಸುಮತಿ ಎಂಬಾಕೆಯ ಉದರ ಸಂಭೂತರಾಗಿದ್ದ 60,000 ಮಂದಿ ಮಕ್ಕಳನ್ನು ಕುದುರೆಯನ್ನು ಹುಡುಕಿಕೊಂಡು ಬನ್ನಿರೆಂದು ಕಳುಹಿಸಿದನು. ಅವರು ಭೂಮಿಯ ಸಕಲ ಪ್ರಾಂತಗಳಲ್ಲೂ ಹುಡುಕಿ ಕಾಣದೆ ಭೂಮಿಯನ್ನು ತೋಡಿ ರಸಾತಳ ಪಾತಾಳಗಳಲ್ಲೂ ಹುಡುಕಲು ಪ್ರಯತ್ನಿಸಿದರು. ಹಾಗೆ ಅವರು ತೋಡಬಿಟ್ಟ ಭೂಭಾಗದಲ್ಲೇ ಕಾಲಕ್ರಮದಲ್ಲಿ ಅಗಾಧವಾದ ಜಲರಾಶಿಯು ಶೇಖರವಾಗಿ ಸಗರಪುತ್ರನಿಂದ ನಿರ್ಮಿತವಾದುದರಿಂದ ಸಾಗರವೆಂದು ಕರೆಯಲ್ಪಟ್ಟಿತು. ಹೀಗೆ ಅಶ್ವಾನ್ವೇಷಣಕ್ಕಾಗಿ ಹೊರಟ ಸಗರಪುತ್ರರು ರಸಾತಲದಲ್ಲಿ ತಪಸ್ಸು ಮಾಡುತ್ತಿದ್ದ ಕಪಿಲ ಋಷಿಯ ಹಿಂದಿದ್ದ ಕುದುರೆಯನ್ನು ಕಂಡು ಈತನೇ ಅಶ್ವವನ್ನು ಅಪಹರಿಸಿ ಬಚ್ಚಿಟ್ಟುಕೊಂಡು ಏನೂ ತಿಳಿದವನಂತೆ ಕಪಟವೇಷದಿಂದ ಕಣ್ಣು ಮುಚ್ಚಿ ಕುಳಿತಿರುವನೆಂದು ಆರೋಪಿಸಿ ಆ ಮೋಸಗಾರರನ್ನು ಕೊಲ್ಲಿರಿ, ತುಳಿಯರಿ ಎಂದು ಮುಂತಾಗಿ ಬೊಬ್ಬೆಯಿಟ್ಟು ಕೋಲಾಹಲ ಮಾಡಿದರು. ಹೀಗೆ ಆಯುಧ ಪಾಣಿಗಳಾಗಿ ಕೂಗಾಡುತ್ತಾ ಮೇಲೇರಿ ಬರುತ್ತಿದ್ದ ಗದ್ದಲಕ್ಕೆ ಕಪಿಲ ಋಷಿಯ ತಪಸ್ಸು ಭಗ್ನವಾಗಿ ಆತನು ಥಟ್ಟನೆ ಕಣ್ಣು ಬಿಟ್ಟನು. ಇಂದ್ರನು ಮಾಡಿದ ಮೋಸದಿಂದ ತನ್ನ ತಪಸ್ಸಿಗುಂಟಾದ ಹಾನಿಯ ಕಾರಣವು ಅವನಿಗೆ ಅರಿವಾಯಿತು. ಆದರೂ ಸಂಯಮಿಯೂ ತಪೋನಿಧಿಯೂ ಆದ ಮಹಾನುಭಾವನು ಕ್ಷಣ ಮಾತ್ರ ಮೌನವಾಗಿಯೇ ಇದ್ದನು. ಆದರೆ ಆತನ ಕಣ್ಣು ಬಿಟ್ಟಿದ್ದರಿಂದ ಆತನ ದೃಷ್ಟಿಯು ಬಿದ್ದೊಡನೆಯೇ ಮಹಾ ದುರುಳತನದಿಂದ ಆತನ ಮೇಲೇರಿ ಹೋಗಿದ್ದ ಆ 60,000 ಮಂದಿ ಸಗರಪುತ್ರರು ಶರೀರಸ್ಥವಾಗಿದ್ದ ಅಗ್ನಿಯ ಪ್ರಜ್ವಲಿತವಾಗಿ ಸುಟ್ಟು ಭಸ್ಮರಾಶಿಯಾಗಿ ಬಿದ್ದರು. ಮಹಾತ್ಮನು ಮುಕ್ತಿಮಾರ್ಗ ಬೋಧಕವಾದ ಸಾಂಖ್ಯಾಶಾಸ್ತ್ರ ಕರ್ತವ್ಯವು ಆದ ಆ ಮಹಾನುಭಾವನು ತನ್ನ ನೇತ್ರಾಗ್ನಿಯಿಂದ ದಹಿಸಿಬಿಟ್ಟನೆಂದು ಮಾತು ಸಮಂಜಸವಲ್ಲ. ಇತ್ತ ಯಜ್ಞಾಶ್ವವನ್ನು ಹುಡುಕಲು ಹೊರಟ ಸಮತಿಯು ಮಕ್ಕಳು ಎಷ್ಟು ದಿನಗಳಾದರೂ ಬಾರದಿರಲು ಅವರು ಏನಾದರು ಎಂದು ಸಗರನು ಚಿಂತಾಕ್ರಾಂತನಾದನು. ಹೀಗಿರಲು ಆತನ ಇನ್ನೊಬ್ಬ ಪತ್ನಿಯಾದ ಕೇಶನಿಯ ಮಗನಾದ ಅಸಮಂಜಸನು ದೇಶಭ್ರಷ್ಟನಾಗಿದ್ದರಿಂದ ಆತನ ಮಗ ಅಂಶುಮತನೆಂಬುವನು ತನ್ನ ಚಿಕ್ಕಪ್ಪಂದಿರನ್ನು ಹುಡುಕುವುದಕ್ಕಾಗಿ ಹೊರಟನು. ಅಸಮಂಜಸನು ದೇಶಭ್ರಷ್ಟನಾಗಲು ಒಂದು ವಿಚಿತ್ರ ಕಾರಣ ಉಂಟಾಯಿತು. ಅದನ್ನು ಹೇಳುವನು ಕೇಳು. ಅವನು ಪೂರ್ವಜನ್ಮದಲ್ಲಿ ಮಹಾಯೋಗಿಯಾಗಿದ್ದು ಸಗರಪುತ್ರನಾಗಿ ಹುಟ್ಟಿದ್ದ ಈ ಜನ್ಮದಲ್ಲಿ ಜನ್ಮಾಂತರ ಸ್ಮರಣೆಯನ್ನು ಪಡೆದು ಜನಸಂಘದಿಂದ ದೂರನಾಗಿದ್ದು ನಿಸ್ಸಂಗನಾಗಿರಬೇಕೆಂದು ಬಯಸಿ ತನ್ನ ಬಂಧುಗಳಿಗೂ ಪುರಜನರಿಗೂ ಹಿಂಸಕನಾಗಿ ಬೀದಿಯಲ್ಲಿ ಆಡುತ್ತಿದ್ದ ಮಕ್ಕಳನ್ನು ಹಿಡಿದೊಯ್ದು ಸರಯೂ ನದಿಯಲ್ಲಿ ಮುಳುಗಿಸುತ್ತಿದ್ದನು. ಪುರಜನರ ಮಹಾಕಾರವನ್ನು ಕೇಳಿ ಸಗರ ಚಕ್ರವರ್ತಿಯು ಪುತ್ರ ವ್ಯಾಮೋಹವನ್ನು ತೊರೆದು ಅವನನ್ನು ದೇಶಭ್ರಷ್ಟನಾಗೆಂದು ಆಜ್ಞಾಪಿಸಿದನು. ಹೀಗೆ ತನ್ನ ಉದ್ದೇಶವು ನೆರವೇರುವುದರಿಂದ ಸಂತುಷ್ಟನಾದ ಅವನು ತಾನು ನದಿಯಲ್ಲಿ ಎಷ್ಟು ದಿನಗಳ ಹಿಂದೆ ಮುಳುಗಿಸಿದ್ದ ಮಕ್ಕಳನ್ನೆಲ್ಲ ತನ್ನ ಯೋಗ ಮಹಿಮೆಯಿಂದ ಬದುಕಿಸಿ ಅವರವರ ಮನೆಗೆ ಕಳುಹಿಸಿ ತಂದೆಯ ಆಜ್ಞೆಯಂತೆ ದೇಶಭ್ರಷ್ಟನಾಗಿ ಹೊರಟು ಹೋದನು. ಎಷ್ಟೋ ದಿನಗಳಾದ ಮೇಲೆ ಸುರಕ್ಷಿತವಾಗಿ ಬಂದ ತಮ್ಮ ಮಕ್ಕಳನ್ನು ಕಂಡು ಆ ನಗರವಾಸಿಗಳು ಪರಮಾನಂದಗೊಂಡು ಅಸಮಂಜಸನು ಮಹಾನುಭಾವನೆಂದು ಆಶ್ಚರ್ಯಗೊಂಡು ಹೋಗುತ್ತಿದ್ದರು. ಸಗರನು ಅಂತಹ ಮಗನು ನಷ್ಟವಾದುದಕ್ಕಾಗಿ ಅತಿಶಯ ಚಿಂತಾಕ್ರಾಂತನಾಗಿದ್ದನು. ಆ ಅಸಮಂಜಸನ ಪುತ್ರನಾದ ಅಂಶುಮಂತನು ಅಶ್ವಾನ್ವೇಷಣಕ್ಕಾಗಿ ಹೊರಟನೆಂದು ಕೇಳಿದ್ದೆಯಲ್ಲದೆ ಆತನು ತನ್ನ ಚಿಕ್ಕಪ್ಪಂದಿರು ತೂಡಿದ್ದ ಆ ದಾರಿಯಲ್ಲೇ ನಡೆದು ರಸಾತಳದಲ್ಲಿದ್ದ ಅಗಾಧವಾದ ಭಸ್ಮರಾಶಿಯನ್ನು ಅಲ್ಲೇ ಸಮೀಪದಲ್ಲಿ ಮೆರೆಯುತ್ತಿದ್ದ ತನ್ನ ಪಿತಾಮಹನ ಯಾಗದ ಕುದುರೆಯನ್ನು ತಪೋನಿರತರಾಗಿದ್ದ ಕಪಿಲ ಮಹರ್ಷಿಯನ್ನು ಕಂಡನು. ಆತನು ಮಹಾತ್ಮನೆಂದು ಭಗವದಂಶನ ಸಂಭೂತನೆಂದು ತಿಳಿದಿದ್ದವನಾದುದರಿಂದ ಆತನ ಬಳಿ ಭಯಭರಿತ ಭಕ್ತಿಯುತನಾಗಿ ಸಾಷ್ಟಾಂಗ ದಂಡ ಪ್ರಮಾಣ ಮಾಡಿ ಆತನ ಮಹಿಮೆಗಳನ್ನು ಬಗೆಬಗೆಯಿಂದ ಸ್ತೋತ್ರ ಮಾಡಿದನು. ಮಹಾತ್ಮನಾದ ಕಪಿಲ ಮುನೀಶ್ವರನು ತನ್ನ ಜ್ಞಾನ ದೃಷ್ಟಿಯಿಂದ ಆತನ ವಿಚಾರನವೆಲ್ಲ ತಿಳಿದುಕೊಂಡು ಮಗು ಅಂಶಮಂತ ಆಯುಷ್ಮಂತನಾಗು, ಇಗೋ ಇಲ್ಲಿರುವುದೇ ನಿನ್ನ ಪಿತಾಮಹನ ಯಜ್ಞಾಶ್ವವು. ಇದನ್ನು ತೆಗೆದುಕೊಂಡು ಹೋಗಿ ಆತನ ಯಜ್ಞ ಕಾರ್ಯವು ಸಾಂಗವಾಗಿ ನೆರವೇರುವಂತೆ ಮಾಡು. ಇಲ್ಲಿ ಬಿದ್ದಿರುವ ಈ ಭಸ್ಮರಾಶಿಯು ಧೂರ್ತರಾದ ನಿನ್ನ ಚಿಕ್ಕಪ್ಪಂದಿರ ದೇಹಾವಶೇಷವು. ದುರ್ಮರಣ ಹೊಂದಿರುವ ಈ ನಿನ್ನ ಪಿತೃವರ್ಯರಿಗೆ ಸದ್ಗತಿಯನ್ನುಂಟು ಮಾಡಲು ದೇವಗಂಗೆಯನ್ನು ತಂದು ಈ ಭಸ್ಮರಾಶಿಯ ಮೇಲೆ
ಬೇಕಾದುದೊಂದೇ ಉಪಾಯವು, ಸಾಧ್ಯವಿದ್ದರೆ ಆ ಕಾರ್ಯವನ್ನು ಮಾಡು ಎಂದು ಹೇಳಿ ಪುನಃ ತಪೋನಿಷ್ಠನಾದನು. ಅಂಶುಮಂತನು ಆ ಮಹರ್ಷಿಯ ಆಜ್ಞಾನುಸಾರ ಯಾಗಾಶ್ವವನ್ನು ತನ್ನೊಂದಿಗೆ ಕರೆತಂದು ತನ್ನ ಪಿತಾಮಹನಿಗೆ ತಿಳಿಸಲು ಸಗರನು ಅತ್ಯಂತ ಸಂತೋಷಪಟ್ಟು ಬಹುಕಾಲ ನಿಂತು ಹೋಗಿದ್ದ ಯಜ್ಞ ಕಾರ್ಯವನ್ನು ಸಾಂಗವಾಗಿ ನೆರವೇರಿಸಿ ರಾಜ್ಯವನ್ನು ಏಕಮಾತ್ರ ಅಧಿಕಾರಿಯಾಗಿದ್ದ ಅಂಶುಮಂತನಲ್ಲಿರಿಸಿ ರಾಜ್ಯ ಕೋಶಾದಿಗಳಲ್ಲೂ ದೇಹಾನುಬಂಧಿಗಳಲ್ಲೂ ಮೋಹವನ್ನು ತ್ಯಾಗ ಮಾಡಿ ವಿರಕ್ತ ಮನುಷ್ಯನಾಗಿ ಜ್ಞಾನ ಮಾರ್ಗವನ್ನು ಅವಲಂಬಿಸಿ ಮುಕ್ತನಾದನು. ತನ್ನ ತಾತನಿಂದ ದತ್ತವಾದ ರಾಜ್ಯಕ್ಕೆ ಅಧಿಪತಿಯಾಗಿದ್ದ ಅಂಶುಮಂತನು ಕೆಲವು ಕಾಲ ರಾಜ್ಯದಲ್ಲಿದ್ದು ಕಪಿಲ ಮಹರ್ಷಿಯ ಹೇಳಿದಂತೆ ದೇವಗಂಗೆಯನ್ನು ಭೂಲೋಕಕ್ಕೆ ತಂದು ತನ್ನ ಬಂಧುಗಳಿಗೆ ಸದ್ಗತಿಯನ್ನುಂಟು ಮಾಡಲು ಇಚ್ಛೆಗೊಂಡು ತಪಸ್ಸಿಗಾಗಿ ಹೊರಟನು. ಆ ಕಾರ್ಯವು ಆತನಿಗೆ ಸಿದ್ಧಿಸದೆ ಕೆಲವು ದಿನಗಳ ತರುವಾಯ ಆತನ ದೇಹಾವಸಾನವಾಯಿತು. ತರುವಾಯ ಆತನ ಮಗನಾದ ದಿಲೀಪರಾಜನು ರಾಜ್ಯಭಾರವನ್ನು ಮಂತ್ರಿಗಳಿಗೊಪ್ಪಿಸಿ ಗಂಗಾ ಪ್ರಾಪ್ತಿಗಾಗಿ ಹೊರಟನು. ಈ ಕಾರ್ಯವು ಆತನಿಂದಲೂ ಸಫಲವಾಗಲಿಲ್ಲ. ಆತನು ದೇಹಾವಸಾನ ಹೊಂದಿದ ತರುವಾಯ ಆತನ ಪುತ್ರನಾದ ಭಗೀರಥನು ಹೇಗಾದರೂ ಈ ಕಾರ್ಯವನ್ನು ಸಾಧಿಸಲೇಬೇಕೆಂದು ದೃಢ ಸಂಕಲ್ಪ ಮಾಡಿ ರಾಜ್ಯವನ್ನು ಬಿಟ್ಟು ಹಿಮಾಲಯ ಪ್ರಾಂತವನ್ನು ಸೇರಿ ಗಂಗಾ ಮಾತೆಯನ್ನು ಕುರಿತು ಘೋರ ತಪಸ್ಸಿನಲ್ಲಿ ಕುಳಿತನು. ಭಗೀರಥನು ಗಂಗೆಯನ್ನು ದೇವಲೋಕದಿಂದ ಭೂಲೋಕಕ್ಕೆ ತಂದು ತನ್ನ ಪೂರ್ವಜರಿಗೆ ಉತ್ತಮ ಗತಿಯನ್ನು ಕಲ್ಪಿಸಿ ಕೃತಾಕೃತ್ಯನಾಗಬೇಕೆಂದು ತನ್ನ ತಂದೆ ತಾತಂದಿರು ಮಾಡಿದ ಪ್ರಯತ್ನಕ್ಕಿಂತಲೂ ದೀರ್ಘವಾದ ಮತ್ತು ದೃಢವಾದ ಪ್ರಯತ್ನದಲ್ಲಿ ನಿರತನಾದನು. ಏಕನಿಷ್ಠೆಯಿಂದ ಹೀಗೆ ಬಹುಕಾಲ ಉಗ್ರವಾದ ತಪಸ್ಸು ಮಾಡಿಕೊಂಡಿರಲಾಗಿ ಕೊನೆಗೆ ಗಂಗಾಮಾತೆಗೆ ಅವನ ವಿಷಯದಲ್ಲಿ ಕೃಪೆಯುಂಟಾಗಿ ಪ್ರತ್ಯಕ್ಷಳಾದಳು. ಭಗೀರಥನು ತಾಯೇ ತನ್ನ ಪೂರ್ವಜರಾದ 60,000 ಮಂದಿ ಯಜ್ಞ ಕಾರ್ಯಾರ್ಥವಾಗಿ ಹೋದವರು ಕಪಿಲ ಋಷಿಯ ಆಶ್ರಮದ ಬಳಿ ಭಸ್ಮರಾಶಿಯಾಗಿ ಬಿದ್ದಿದ್ದಾರೆ. ಅವರಿಗೆ ಸದ್ಗತಿಯುಂಟಾಗಬೇಕೆಂದರೆ ದೇವತರಂಗಿಣಿಯಾದ ನೀನು ಆ ಬೂದಿಯನ್ನು ಕೊಚ್ಚಿಸದಿದ್ದರೆ ಬೇರೆ ಗತಿಯೇ ಇಲ್ಲ ಎಂದು ಕಪಿಲ ಋಷಿಯು ಆಜ್ಞೆಯಾಗಿದೆ. ಆದುದರಿಂದ ನೀನು ದಯಮಾಡಿ ಅಲ್ಲಿಯವರೆಗೆ ಪ್ರವಹಿಸಿ ನನ್ನ ಪಿತೃಗಳು ಸದ್ಗತಿ ಹೊಂದುವಂತೆ ಅನುಗ್ರಹಿಸಬೇಕು ಎಂದು ಬೇಡಿದನು. ಆ ನುಡಿಯನ್ನು ಕೇಳಿ ಗಂಗಾದೇವಿಯು, ವತ್ಸ ಭಗೀರಥ, ನಿನ್ನ ಪ್ರಾರ್ಥನೆಯಂತೆ ನಾನು ಭೂಲೋಕಕ್ಕಾಗಲಿ ಪಾತಾಳ ಲೋಕಕ್ಕಾಗಲಿ ಬರುವೆನು. ಆದರೆ ನಾನು ಆಕಾಶದಿಂದ ಭೂಮಿಗೆ ಬೀಳುವಾಗ ಆ ಪ್ರವಾಹ ವೇಗವನ್ನು ಭೂಮಿ ತಡೆದುಕೊಳ್ಳಲಾರದು. ಅದನ್ನು ತಡೆದುಕೊಳ್ಳತಕ್ಕವರು ಭೂಮಿಯಲ್ಲಿ ಇಲ್ಲದಿದ್ದರೆ ನಾನು ಭೂಮಿಯನ್ನು ಭೇದಿಸಿಕೊಂಡು ನೇರವಾಗಿ ಪಾತಾಳ ಲೋಕವನ್ನೇ ಪ್ರವೇಶಿಸಬೇಕಾಗುವುದು. ಏಕೆಂದರೆ ನನಗೆ ಭೂಮಿಯ ಮೇಲೆ ಪ್ರವಹಿಸಲು ಲೇಷ ಮಾತ್ರವೂ ಇಷ್ಟವಿಲ್ಲ. ಭೂಲೋಕದಲ್ಲಿರುವ ಅಸಂಖ್ಯಾತ ಪಾಪಿಷ್ಠರು ಬಂದು ನನ್ನಲ್ಲಿ ಸ್ನಾನ ಮಾಡಿ ನನ್ನ ಜಲವನ್ನೆಲ್ಲ ಪಾಪಕಲುಷಿತವನ್ನಾಗಿ ಮಾಡುವರು. ಅದನ್ನು ನಾನು ಕಳೆದುಕೊಳ್ಳುವ ಮಾರ್ಗವೇನು ಎಂದಳು. ಆಗ ಭಗೀರಥನು, ತಾಯೇ, ಭೂಲೋಕವಲ್ಲ ಕೇವಲ ಪಾಪಿಷ್ಠರಿಂದಲೇ ತುಂಬಿಲ್ಲ. ಅಲ್ಲಿ ಅನೇಕ ಮಂದಿ ಪುಣ್ಯಾತ್ಮರು, ಮಹರ್ಷಿಗಳು, ಜಿತೇಂದ್ರಿಯರು ಇದ್ದಾರೆ. ಬ್ರಹ್ಮಾಪಾಸನೆಯಿಂದ ಸಿದ್ಧಿ ಹೊಂದಿದ ಮಹಾಪುರುಷರು ಎಷ್ಟೋ ಮಂದಿಯುಂಟು. ಅವರು ವಿಷ್ಣು ಪಾದೋದ್ಭವೆಯಾದ ನಿನ್ನಲ್ಲಿ ಪವಿತ್ರ ತೀರ್ಥವೆಂಬ ಭಾವನೆಯಿಂದ ಅಗಮರ್ಷಣ ಮಂತ್ರಪೂರ್ವಕ ಸ್ನಾನ ಮಾಡುವರು. ಆದ್ದರಿಂದ ಪಾಪಿಗಳ ಸಂಪರ್ಕದಿಂದುಂಟಾದ ಪಂಕವು ತೊಳೆದು ಹೋಗುವುದು ಎಂದು ಪ್ರಾರ್ಥಿಸಿದನು. ಅಲ್ಲದೆ ತಾಯೇ, ನಿನ್ನ ವೇಗವನ್ನು ತಡೆದು ಧರಿಸಬಲ್ಲ ಶಕ್ತನಾರು ಎಂಬುದನ್ನು ನೀನೇ ಸೂಚಿಸಬೇಕು ಎಂದು ಬೇಡಿಕೊಂಡನು. ಆಗ ಗಂಗಾಮಾತೆಯು, ಭಗೀರಥ, ಆಕಾಶದಿಂದ ಮಹಾರಭಸದಿಂದ ಭೂಮಿಗಿಳಿವ ನನ್ನ ವೇಗವನ್ನು ತಡೆಯಲು ಕೈಲಾಸವಾಸಿಯಾದ ಶಂಕರನು ಮಾತ್ರವೇ ಸಮರ್ಥನಾಗಿರುವನು. ಆತನನ್ನು ಪ್ರಸನ್ನನಾಗಿಸಿಕೋ ಎಂದು ನುಡಿದಳು. ಭಗೀರಥನು ಅದರಂತೆಯೇ ಕೆಲವು ಕಾಲ ತಪಸ್ಸು ಮಾಡಿ ಆತನನ್ನು ಒಲಿಸಿಕೊಂಡನು. ಶಂಕರನು ವಿಷ್ಣು ಪಾದೋದ್ಭವೆಯಾದ ಗಂಗೆಯನ್ನು ಧರಿಸಲು ಸಮ್ಮತಿಸಿ ನಿಲ್ಲಲು ದೇವಗಂಗೆಯು ಭಗೀರಥನ ಪ್ರಾರ್ಥನೆಯಂತೆ ಆಕಾಶದಿಂದ ಧುಮುಕಿ ಶಿವನ ಜಟಾಜೂಟದಲ್ಲಿ ಬಿದ್ದಳು. ಪರಶಿವನು ಸ್ತ್ರೀಯಾದ ಗಂಗೆಗೆ ಇಷ್ಟು ರಭಸವೇ ಎಂದು ಆ ಗಂಗಾಜಲವನ್ನು ತನ್ನ ಜಟೆಯಲ್ಲೇ ಬಂಧಿಸಿಬಿಟ್ಟನು. ಆಗ ಭಗೀರಥನು ಪುನಃ ಶಿವನನ್ನು ಪ್ರಾರ್ಥಿಸಿ ಅಲ್ಲಿಂದ ಆ ಪ್ರವಾಹವನ್ನು ಬಿಡಿಸಿಕೊಂಡು ಮುಂದೆ ನಡೆಯುತ್ತಿರಲು ಆತನ ಹಿಂದೆಯೇ ಸಾಗುತ್ತಾ ಹೊರಟ ಗಂಗೆಯು ಜುಹ್ನು ಮಹರ್ಷಿಯ ಆಶ್ರಮದ ಮೇಲೆ ಪ್ರವಹಿಸಿ ಅದನ್ನು ಕೊಚ್ಚಿಸಿಬಿಟ್ಟಳು. ಆ ಮಹರ್ಷಿಯ ಕೋಪೋದ್ದೀಪ್ತನಾಗಿ ಆ ಜಲವನ್ನೆಲ್ಲ ಆಕರ್ಷಿಸಿ ಆಪೋಷಣವಾಗಿ ಕುಡಿದುಬಿಟ್ಟನು. ಭಗೀರಥನು ಅದನ್ನು ಕಂಡು ಮಹಾವ್ಯಾಕುಲ ಚಿತ್ತನಾಗಿ ಆ ಮಹರ್ಷಿಯನ್ನು ಬಹುಪರಿಯಿಂದ ಪ್ರಾರ್ಥಿಸಿಕೊಳ್ಳಲಾಗಿ ಆತನು ಮನಕರಗಿ ಗಂಗೆಯನ್ನು ತನ್ನ ಬಲಗಿವಿಯ ಮೂಲಕವಾಗಿ ಹರಿಯಬಿಟ್ಟನು. ಹೀಗೆ ಗಂಗೆಯ ಜಹ್ನು ಮಹರ್ಷಿಯ ಅನುಗ್ರಹದಿಂದ
ಲಭಿಸಿದ ಪ್ರಯುಕ್ತ ಗಂಗೆಗೆ ಜಾಹ್ನವಿ ಎಂಬ ನಾಮ ಧ್ಯೇಯವು ಉಂಟಾಯಿತು. ಹೌದು. ಮುಂದೆ ಗಂಗೆಯು ತ್ರಿಪದಗಳಲ್ಲಿ ಹರಿದು ಭೂಲೋಕವನ್ನೇ ಪವಿತ್ರಗೊಳಿಸಿದಳು. ಭಗೀರಥನು ತನ್ನ ರಥವನ್ನೇರಿ ಆಕೆಯನ್ನು ತನ್ನ ಪಿತೃಗಳ ಭಸ್ಮ ರಾಶಿ ಎದ್ದಡಿಗೆ ಕರೆದೊಯ್ಯಬೇಕೆಂದು ವೇಗವಾಗಿ ಮುಂದೆ ನಡೆಯುತ್ತಿರಲು ಗಂಗಾ ಪ್ರವಾಹವು ಅವನನ್ನು ಅನುಸರಿಸಿಕೊಂಡು ಸಾಗಿ ಕಪಿಲ ಋಷಿಯ ಆಶ್ರಮದೆಡೆಗೆ ಬಂದು ಅಲ್ಲಿದ್ದ ಬೂದಿಯ ರಾಶಿಯ ಮೇಲೆ ಹರಿದು ಅದನ್ನು ಕೊಚ್ಚಿಸಿತು. ಅಂದು ಎಷ್ಟೋ ವರ್ಷಗಳ ಹಿಂದೆ ಬ್ರಾಹ್ಮಣೋಪಚಾರದಿಂದ ದಗ್ಧರಾಗಿ ಬಿದ್ದಿದ್ದ ಸಗರಪುತ್ರರು ಇಂದು ದೇವಗಂಗೆಯ ಪವಿತ್ರ ಸಲಿಲ ಸಂಪರ್ಕದಿಂದ ಸ್ವರ್ಗವನ್ನು ಹೊಂದಿದರು. ಪರೀಕ್ಷಿತ್ ರಾಜೇಂದ್ರ, ಈ ಮಹಾವಿಷ್ಣುವಿನ ಪವಿತ್ರವಾದ ಪಾದ ನಖದಿಂದ ಉದ್ಭವಳಾದ ಗಂಗೆಯು ನರನ ಸಮಸ್ತ ಪಾಪಗಳನ್ನು ತೊಳೆದು ಶುದ್ಧೀಕರಿಸಲು ಶಕ್ತಳಾಗಿರುವಲ್ಲಿ ಭಕ್ತಿ ಶ್ರದ್ಧೆಗಳಿಂದ ಗಂಗಾಜಲದಲ್ಲಿ ಸಂಕಲ್ಪಪೂರ್ವಕ ಸ್ನಾನ ಮಾಡಿದವರು ಪವಿತ್ರರಾಗುವರದಲ್ಲಿ ಅತಿಶಯವೇನು? ಅದಕ್ಕಿಂತ ಅಧಿಕವಾಗಿ ಪವಿತ್ರಳಾದ ಗಂಗೆಗೆ ಜನ್ಮವಿತ್ತ ಭಗವಂತನ ಪವಿತ್ರ ಪಾದ ಸಂಸ್ಪರ್ಶ ಮಾಡಿದವರು ಚ್ಯುತಿರಹಿತವಾದ ಸದ್ಗತಿ ಹೊಂದುವರು ಎಂಬುದರಲ್ಲಿ ಸಂಶಯವೇನು ಎಂದು ನುಡಿದರು. ಶ್ರೀಕೃಷ್ಣಾರ್ಪಣಮಸ್ತು.